ഈ വേദിയിൽ വെച്ച് നീണ്ട പ്രഭാഷണം നടത്തി നമ്മെ അറിവിച്ചു. സുപ്രസിദ്ധ സിഹാറത്ത് കേന്ദ്ര കുതുബുസ്സമാൻ സയ്യിദ് ശരീഫുൽ ബദരി മഖാം ഉറൂസിനെ പ്രയുക്ത മഖാം ഉറൂസിനെ ഈ സംഭ്രമത്തിൽ ഇരിക്ക ಒಂದು ನೂತನ ಕಾರ್ಯ ವೀರರಾದ ನಮ್ಮ سيدنا قرة السادات قدس الله سره العزيز إلى حضرات أهل الخير كلهم أجمعين. اللهم أعل درجاتهم عندك وانفعنا بالمسلمين والمسلمات. اللهم اغفر لنا ولهم يا غفار للمذنبين. تقبل منا إنك أنت السميع الراحمين. ಅವರ ತ್ಯಾಗವನ್ನು ಸ್ಮರಿಸುತ್ತಾ ಈ ಪ್ರಾರ್ಥನಾ ಸಂಗಮದಲ್ಲಿ ವಾದನೆಗೊಳಿಸಿದ ಧನ್ಯವಾದಗಳು. ಸ್ವಾಗತ ಸಂಭಾಷಣೆಗಾಗಿ ವಿಷಯ ಮಂಡಿಸಿ ಮಾತನಾಡಲಿರುವಂತಹ KMC ಅಬೂಬಕರ್ ಸಿದ್ದಿಕ್ ಮೋಟುಗೋಳಿಯವರೇ, ಅದೇ ರೀತಿ ನಮ್ಮ ಈ ಪ್ರಾರ್ಥನಾ ಸಂಗಮದಲ್ಲಿ ಉರ್ದುವಿನಲ್ಲಿ ಪ್ರಾರ್ಥನೆ ನೆರವೇರಿಸಲಿರುವಂತಹ ನೋಮಾನ್ ನೂರಾನಿ ಉಸ್ತಾದರವರೇ, ಅದೇ ರೀತಿ ದರ್ಗಾ ಸಮಿತಿ ಉಪಾಧ್ಯಕ್ಷರು ರೈಟು ಅಶ್ರಫ್ರವರು, ಅದೇ ರೀತಿ ಕೌನ್ಸಿಲರ್ ಅಶ್ರಫಾಕರ್ ಅವರು, ಮುಸ್ತಫಾ ಯೂಸುಫಾಕ, ಅದೇ ರೀತಿ ಇತರ ಗಣ್ಯ ವ್ಯಕ್ತಿಗಳೇ, ನಮ್ಮ ಭಾರತ ರಾಷ್ಟ್ರವು ಸಾರ್ವಭೌಮ ರಾಷ್ಟ್ರವಾಗಿದ್ದು ಜನಸಂಖ್ಯೆಯಲ್ಲಿ ಪ್ರಪಂಚದ ರಾಷ್ಟ್ರಗಳಲ್ಲಿ 2ನೇ ಸ್ಥಾನದಲ್ಲಿದೆ. ಅದೇ ರೀತಿ ಸೈನಿಕ ಬಲದಲ್ಲಿ 4ನೇ ಸ್ಥಾನದಲ್ಲಿರುವಂತಹ ರಾಷ್ಟ್ರವಾಗಿದೆ. ನಮ್ಮ ರಾಷ್ಟ್ರದ ಜಮ್ಮು ಕಾಶ್ಮೀರದಲ್ಲಿ ಏಪ್ರಿಲ್ 23ರಂದು ನಡೆದಂತಹ ದಾಳಿಯು, ಭಯೋತ್ಪಾದಕ ದಾಳಿಯು ಎಲ್ಲರಲ್ಲೂ ನೋವುಂಟು ಮಾಡಿದೆ. ಅದೇ ರೀತಿ ಭಾರತದ ಪ್ರಜೆಗಳಾದ ನಾವೆಲ್ಲರೂ ಅದನ್ನು ಉಗ್ರ ಭಾಷೆಯಲ್ಲಿ ಖಂಡಿಸಿದ್ದೇವೆ. ಒಮ್ಮೆಯೂ ಇಸ್ಲಾಂ ಧರ್ಮವು ಅಥವಾ ಇಸ್ಲಾಂ ಧರ್ಮದ ಅನುಯಾಯಿಗಳು ಭಯೋತ್ಪಾದನೆಗೆ ಬೆಂಬಲ ನೀಡುವುದಿಲ್ಲ. ಅದು ಇಸ್ಲಾಂ ಧರ್ಮ ಕಲಿಸಿದ ನೀತಿಯೂ ಅಲ್ಲ. ಮಕ್ಕಾ ರಾಷ್ಟ್ರದಲ್ಲಿ ಪೈಗಂಬರ್ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೆಲೆಸಿದಂತಹ 13 ವರ್ಷದಲ್ಲಿ ಹಲವು ಉಪದ್ರವಗಳನ್ನು, ಕಷ್ಟಗಳನ್ನು ಅಲ್ಲಿನ ಕುರೈಶಿಗಳು ಪ್ರವಾದಿವರಿಗೆ ಮತ್ತು ಅನುಯಾಯಿಗಳಿಗೆ ನೀಡಿದಾಗ ಒಮ್ಮೆಯೂ ಪ್ರತೀಕಾರವನ್ನು ಮಾಡಲು, ಅವರಿಗೆ ದಾಳಿಯನ್ನು ಮಾಡಲು ಅಥವಾ ಆಕ್ರಮಣ ಮಾಡಲು ಪ್ರವಾದಿವರಿಯರು ಅನುಮತಿ ನೀಡಿರಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮತ್ತು ಅವರ ಅನುಯಾಯಿಗಳನ್ನು ಸ್ವಂತ ಹುಟ್ಟಿದ ನಾಡಿನಲ್ಲಿ ಬದುಕಲು ಬಿಡದೆ ಮದೀನಕ್ಕೆ ಪಲಾಯನ ಮಾಡುವಂತಹ ಮಕ್ಕಾದ ಕುರೈಶಿಗಳು ಮಾಡಿದಂತಹ ಸಂದರ್ಭದಲ್ಲಿ ಮದೀನದಲ್ಲಿ ಹೋಗಿ ಇಸ್ಲಾಮಿಕ್ ರಾಷ್ಟ್ರವನ್ನು ಸ್ಥಾಪಿಸಿ ಅಲ್ಲಿ ಕೂಡ ನೆಮ್ಮದಿಯನ್ನು ನೀಡದೆ ಮದೀನದ ಮುಸ್ಲಿಮರಿಗೆ ಉಪದ್ರವವನ್ನು, ತೊಂದರೆಗಳನ್ನು, ಕಿರುಕುಳವನ್ನು ನೀಡಲು ಪ್ರಾರಂಭಿಸಿದಾಗ ಅಲ್ಲಾಹನ ಆಜ್ಞೆ ಆಗ್ತದೆ, ಉದಿನ ಲಿಲ್ಲದೀನ ಯುಕಾತಲೂನ ಬಿಅನ್ನಹುಂ ದುಲಿಮು ವಇನ್ನಹು ಅಲಾ ನಸ್ರಿಹಿಂ ಲಕದೀರ್. ಮದೀನದಲ್ಲಿ ಇರುವಂತಹ ರಾಷ್ಟ್ರವು ಅದು ಮುಸ್ಲಿಮರ ಮಾತ್ರ ರಾಷ್ಟ್ರವಾಗಿರಲಿಲ್ಲ. ಮುಸ್ಲಿಮರು ಇದ್ದರು, ಯಹೂದಿಗಳಿದ್ದರು, ಇನ್ನಿತರ ಧರ್ಮದವರಿದ್ದರು. ಎಲ್ಲರನ್ನೂ ಸೇರಿಕೊಂಡಿರುವ ಇಸ್ಲಾಂ ಧರ್ಮದ ಪ್ರವಾದಿವರ್ಯರಾದ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆಡಳಿತಾಧಿಕಾರಿಯಾಗಿ, ರಾಷ್ಟ್ರದ ರಾಜರಾಗಿ ಇರುವಂತಹ ಆ ರಾಷ್ಟ್ರದ ಮೇಲೆ ಆಕ್ರಮಣ ಮಾಡಲು, ಪ್ರವಾದಿವರ್ಯರನ್ನು ಕೊಲ್ಲಲು ಕುತಂತ್ರಗಳನ್ನು ಎಣೆದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅಲ್ಲಾಹನು ಅನುಮತಿ ಇತ್ತನು, ನೀವು ಇನ್ನು ಪ್ರತಿರೋಧ ಮಾಡಬಹುದು, ಆಕ್ರಮಣ ಮಾಡಲಲ್ಲ, ಪ್ರತಿರೋಧ ಮಾಡಲು.
ಆದ್ದರಿಂದ ಒಮ್ಮೆಯೂ ಇಸ್ಲಾಮಿನ ಅನುಯಾಯಿಗಳು ಆಕ್ರಮಣ ಮಾಡಲು ಅಥವಾ ಭಯೋತ್ಪಾದನೆ ಮಾಡಲು, ಟೆರರಿಸಂ ಮಾಡಲು, ಉಗ್ರವಾದ ಮಾಡಲು ಅದನ್ನು ಬೆಂಬಲಿಸುವುದಿಲ್ಲ. ಆದ್ದರಿಂದಲೇ ಪಹಲ್ವಾನ್ ಆಕ್ರಮಣದಲ್ಲಿ, ಭಯೋತ್ಪಾದಕ ಕೃತ್ಯದಲ್ಲಿ ನಮ್ಮೆಲ್ಲರ ಖಂಡನೆಯನ್ನು ಇಲ್ಲಿ ನಾವು ಪ್ರಕಟಿಸುತ್ತಿದ್ದೇವೆ. ಆ ಪ್ರದೇಶದಲ್ಲಿ ಮತ್ತು ಇಡೀ ಭಾರತದಲ್ಲಿ ನಮ್ಮ ಗಡಿಯನ್ನು ಕಾಯುತ್ತಿರುವಂತಹ ಸೈನಿಕರಿಗೆ ಸರ್ವ ರೀತಿಯ ಬೆಂಬಲವನ್ನು ಇಲ್ಲಿ ಬಹಿರಂಗಪಡಿಸುತ್ತಿದ್ದೇವೆ. ಅದೇ ರೀತಿ ನಮಗಾಗಿ ಅಹೋರಾತ್ರ ಕಷ್ಟಪಡುತ್ತಿರುವ, ಭದ್ರತೆಗಾಗಿ ಸರ್ವ ಸಮಯದಲ್ಲೂ ಹಗಲಿರುಳೆನ್ನದೆ ಇಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಸೈನಿಕರಿಗೆ ನಾವು ಪ್ರಾರ್ಥಿಸುತ್ತಿದ್ದೇವೆ. ಅವರಿಗೆ ಸರ್ವಶಕ್ತನಾದ ಅಲ್ಲಾಹನು ಎಲ್ಲ ರೀತಿಯ ಆಯುರಾರೋಗ್ಯವನ್ನು ನೀಡಲಿ. ಇವತ್ತು ವಿಷಯವನ್ನು ಮಂಡಿಸಿ ಮಾತನಾಡಲು ನಮ್ಮ ಅಬೂಬಕರ್ ಸಿದ್ದಿಕ್ ಮೊಂಡುಕೋಳಿ ಅವರಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಉರ್ದುವಿನಲ್ಲಿ ಸೈನಿಕರಿಗಾಗಿ ವಿಶೇಷವಾದಂತಹ ದುಆ ಮಾಡಲಿದ್ದಾರೆ ನಮ್ಮ ನುಅಮಾನ್ ನೂರಾನಿಯವರು. ಅವರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಈ ವೇದಿಕೆಯಲ್ಲಿ ಅಧ್ಯಕ್ಷ ವಹಿಸುವಂತಹ ಬಿಜಿ ಹನೀಫಾಜಿ ಅವರಿಗೆ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸಿ ಇನ್ನು ಉರ್ದುವಿನಲ್ಲಿ ಮಾತನಾಡಲು ನಮ್ಮ ಪ್ರೊಫೆಸರ್ ನುಅಮಾನ್ ನೂರಾನಿ ಉಸ್ತಾದ್ ಅವರಿಗೆ ಆಹ್ವಾನ. ವೇದಿಕೆಯಲ್ಲಿ ನಡೆದ ನೂರಾನಿ ಉಸ್ತಾದ್ ಅವರನ್ನ ಪ್ರೀತಿಪೂರ್ವಕ ورحمة الله وبركاته. بسم الله والحمد لله والصلاة والسلام على أشرف المخلوقين وآل كل والصحابة أجمعين. أما بعد. محترم حضرات، سيد مدني درگاہ جنرل سیکرٹری شہاب الدین ثقافی، سید مدنی درگاہ پریزیڈنٹ بی جی حنیفہ حاجی سمیت اسٹیج میں بیٹھے ہوئے مہمانوں، میرے پیارے بھائیوں بہنوں، ہم ہندوستانی ہیں. ہندوستان یہ ہمارا وطن ہے. یہاں ہندو، مسلمان، عیسائی، سکھ، بدھ ایک ساتھ آپس میں محبت کے ساتھ رہتے ہیں. 1947 کے پہلے جب ہندوستان برطانیوں کے ہاتھ میں تھا، تب ہندوستانیوں ایک ساتھ مل کے انہیں یہاں سے نکال دیا. کرناٹک کے اولار علاقے میں آرام فرمانے والے قطب الزمان سید محمد شریف المدنی رضی اللہ عنہ کے دربار سے، جہاں ہر مذہب کے لوگ آتے رہتے ہیں، سہارے ملنے کے لیے آتے رہتے ہیں، ان کے دربار سے ان کے عروس کے موقع پر یہ بات میں بہت اہمیت کے ساتھ بتانا چاہتا ہوں. ہمارے آبا اور اجداد نے جو کردار جنگ آزادی میں ادا کیے ہیں، وہی ہے ہمارا نمونہ، وہی ہوگا ہمارا نمونہ. اور اس موقع پر مجھے فخر ہے یہ بات بتانے میں، ہم ٹیپو سلطان کے پیروکار ہیں جنہوں نے برطانیہ کے خلاف آخر دم تک، آخر سانس تک لڑتے رہے، اور جس کے وجود برطانیہ کے بے چینی سے سو نہیں سکے. ہم فضل حق خیر آبادی کے پیروکار ہیں جنہوں نے ہندوستان کے لیے برطانیہ کے خلاف لڑکے اپنے قلم سے لڑکے جان قربان دیا. ہم عمر القاضی بلنکوٹی کے پیروکار ہیں
जिन्होंने बरीतानिया के खिलाफ लड़े और हिंदुस्तानी जमीन के लिए टैक्स मांगने वाले बरीतानी कलेक्टर के चेहरे को जवाब दिया। हम कुन्याली में रखा शहीद के पैरोकार हैं, जिन्होंने शादी के दिन शादी के कपड़े लिबास पहन के पोर्चुगीज आतंकवादियों को मारने के लिए, उनसे लड़ने के लिए समुद्र में जाके लड़कर शहीद हुआ। मेरे प्यारे भाइयों, चंद दिन पहले जम्मू कश्मीर के पहलगाम में आतंकवादियों ने दहशतगर्दियों ने बेगुनाह हिंदुस्तानियों को बेदर्दी से मार डाला और कश्मीरियों की जिंदगी मुश्किल बना दिया। ये खबर सुन के हम अफसोस हुआ, बहुत हिंदुस्तानियों सारे दुख हुआ और उम्मीद है कि हिंदुस्तानी हुकूमत, हमारी हुकूमत उन दहशतगर्दों को पकड़ के सख्त सजा देंगे और इंसाफ कायम करेंगे। मेरे प्यारे भाइयों, उसके बाद कश्मीर में जो झगड़ा छिड़ गया वो अभी तक बरकरार रहता है। इसलिए हमारे सरहदों में, हिंदुस्तान के सरहदों में रहने वाला हिंदुस्तानियों का जिंदगी अभी मुश्किल में है। लेकिन हमारे निडर बहादुर जवानों, हिंदुस्तान के आर्मी ये सरहदों की हिफाजत करते हैं। हम ये बाबरकत वक्त में, ये मुबारक दरबार से हम हाथ उठा के अल्लाह सुब्हानहू व तआला के परवरदिगार के बारगाह में दुआ करते हैं उन जवानों के लिए और सारे हिंदुस्तान में अमन कायम होने के लिए। अल्हम्दुलिल्लाह रब्बिल आलमीन हम्दन युवाफी निअमहु व युकाफि मज़ीदा। अल्लाहुम्मा सल्लि अला सय्यिदिना मुहम्मद व अला आलिहि व सहबिहि वसल्लम। ऐ परवरदिगार, ऐ दोनों जहानों के पालने वाला, ऐ वो ज़ात जिसके कब्ज़े में हमारा जान है, हमारा जिंदगी में सुकून अता फरमा, हमारे दिल को, हिंदुस्तानियों के दिल को राहत अता फरमा। ये रब हमारे हिंदुस्तान के लिए हिफाजत करने के लिए जो जवान हमारे सरहदों में लड़ते रहते हैं उन्हें ताकत अता फरमा, उन्हें कुव्वत अता फरमा, उन्हें हिफाजत अता फरमा, उन्हें अहल खान को हिफाजत अता फरमा। हमारे खानदान, पड़ोसी, परिवार, भाई बहनों, सारे हिंदुस्तानियों को हिफाजत फरमा। या रब उन्हें अकेला छोड़ मत उन्हें अकेला मत छोड़ना, उन्हें साथ देना। या रब हमारे हिंदुस्तान के हिफाजत के लिए जो लोग कोशिश करते हैं उन्हें नवाज अता फरमा, उन्हें अपने रहनुमाई से नवाज। या अल्लाह कुतुबुज़्ज़मान पीराने पीर मोहम्मद शरीफ मदनी क़द्दसल्लाहु सिर्रहुल अज़ीज़ के बरकत से उन्हें कुव्वत अता फरमा, उन्हें ताकत अता फरमा। या रब हमारे दुआ कबूल अता फरमा। रब्बना तक़ब्बल मिन्ना इन्नका अंतस समीउल अलीम व तुब अलैना इन्नका अंतत तव्वाबुर रहीम व आखिर दअवाना अल्हम्दुलिल्लाहि रब्बिल आलमीन। अस्सलामु अलैकुम व रहमतुल्लाहि व बरकातुहू। ಹಿಂದೂಸ್ತಾನ್ ಅಮಾರ ವತನ ಹೇ ಭಾರತೀಯ ಸೇವಕರು ಇದೀಗ ವಿಷಯ ಮಂಡನೆಯ ಮುಂಚಿತವಾಗಿ ಸೈಯದ್ ಮದನಿ ದರ್ಗಾ ಸಮಿತಿಯ ಅಧ್ಯಕ್ಷರಾದಂಥ ಬಿಜಿ ಹನೀಫ್ ಹಾಜಿರವರು ಅಧ್ಯಕ್ಷೀಯ ಶುಭ ನುಡಿಗಾಗಿ ಪ್ರೀತಿಪೂರ್ವಕ ಮಾತಿನ ಮನೆಗೆ ಸ್ವಾಗತಿಸ್ತಾ ಇದೆ. ಅಸ್ಸಲಾಮು ಅಲೈಕುಂ ನಾಯಕರುಗಳು, ಸಮಯದ ಅಭಾವದಿಂದ ಒಂದೆರಡು ಮಾತನ್ನು ಮಾತ್ರ ಹೇಳಿ ಸೈಯದ್ ಮದನಿ ದರ್ಗಾ ಸಮಿತಿ ಮತ್ತು ಉಲ್ಲಾಲ ಕೇಂದ್ರ ಜುಮಾ ಮಸೀದಿ
ಈ 432ನೇ ವಾರ್ಷಿಕ ಉರುಸು ಮತ್ತು 22ನೇ ಪಂಚವಾರ್ಷಿಕ ಉರುಸಿನ ಕಾರ್ಯಕ್ರಮಗಳ ಮಧ್ಯದಲ್ಲಿ ಇಂದು ನಮ್ಮ ದೇಶವು ಯುದ್ಧದ ಕಾರ್ಮೋಡದಲ್ಲಿದೆ. ಕಳೆದ ತಿಂಗಳು 22ರಂದು ಕಾಶ್ಮೀರದ ಪಹಲ್ಗಾಮದಲ್ಲಿ ನಡೆದ ಉಗ್ರಗಾಮಿಗಳ ಅಟ್ಟಹಾಸವನ್ನು ನಮ್ಮ ದೇಶವು ಉಗ್ರವಾಗಿ ಖಂಡಿಸುತ್ತದೆ. ಅದೇ ರೀತಿ ನಮ್ಮ ಉಲ್ಲಾಲ ಕೇಂದ್ರ ಜುಮಾ ಮಸೀದಿ ಜಮಾತಿನ ಎಲ್ಲ ಸದಸ್ಯರು ಕೂಡ ಈ ಉಗ್ರಗಳ ಅಟ್ಟಹಾಸವನ್ನು ಉಗ್ರವಾಗಿ ಖಂಡಿಸುತ್ತಾ ಈ ದೇಶದ 1947ರಲ್ಲಿ ಈ ದೇಶವು ಸ್ವಾತಂತ್ರ್ಯವಾಗಲು ಅಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಮ್ಮ ಈ ದೇಶದ ಹುತಾತ್ಮವನ್ನು ನೆನಪಿಸುತ್ತಾ ನಾವು ಈಗ ಹೇಳಿರುವುದು ಒಂದೇ ಒಂದು ಮಾತಾಗಿದೆ. ಈ ದೇಶದ ಯೋಧರು ಸೈನಿಕರು ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗವನ್ನು ಮಾಡ್ತಾ ಇದ್ದಾರೆ. ನಮ್ಮ ಈ ದೇಶದ ನಮ್ಮ ಸರ್ಕಾರವು ಈ ದೇಶದ ರಕ್ಷಣೆಗೆ ಭದ್ರತೆಗೆ ಧಕ್ಕೆ ಬಂದಾಗ ಈ ದೇಶದ ರಕ್ಷಣೆ ಈ ದೇಶದ ಭದ್ರತೆಯನ್ನು ಕಾಪಾಡುವ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕಿದೆ. ಕೇಂದ್ರ ಸರ್ಕಾರವು ಘೋಷಿಸಿದ ಈ ಯುದ್ಧಕ್ಕೆ ಭಾರತೀಯರಾದ 130 ಕೋಟಿ ಜನರು ನಾವು ತಯಾರಾಗಿದ್ದೇವೆ. ಕೇಂದ್ರ ಸರ್ಕಾರದೊಂದಿಗೂ ಅದೇ ರೀತಿ ನಮ್ಮ ದೇಶದ ಸೈನಿಕರೊಂದಿಗೆ ಇಲ್ಲಿ ನಮ್ಮ ದೇಶದಲ್ಲಿ ಸಾವಿರಾರು ಧರ್ಮದವರಿರಬಹುದು, ಸಾವಿರಾರು ಭಾಷೆಯನ್ನು ಮಾತಾಡುವ ಪ್ರಜೆಗಳಿರಬಹುದು, ಅದೇ ರೀತಿ ಸಾವಿರಾರು ಸಂಸ್ಕೃತಿ ಉಳ್ಳವರಿರಬಹುದು. ಆದರೆ ದೇಶದ ಭದ್ರತೆಗೆ ಧಕ್ಕೆ ಬಂದಾಗ ದೇಶದ ಭದ್ರತೆಗೆ ಧಕ್ಕೆ ಬಂದಾಗ ನಾವೆಲ್ಲರೂ ಒಟ್ಟಾಗಿದ್ದೇವೆ. ಮಾತ್ರವಲ್ಲ, ನಾವೆಲ್ಲರೂ ಸರ್ಕಾರದೊಂದಿಗೆ ಕೇಂದ್ರ ಸರ್ಕಾರದೊಂದಿಗೂ ರಾಜ್ಯ ಸರ್ಕಾರದೊಂದಿಗೂ ನಾವೆಲ್ಲರೂ ಕೈ ಜೋಡಿಸುತ್ತೇವೆ. ಆದ್ದರಿಂದ ಈ ಜಮಾತಿನ ಎಲ್ಲ ಜನರು ನಾವು ನಮ್ಮ ದೇಶದ ಸೈನಿಕರಿಗೆ ಯೋಧರಿಗೆ ನಮ್ಮ ಮುಸಲ್ಮಾನರ 5 ವಕ್ತಿನ ನಮಾಜಿನ ಪ್ರಾರ್ಥನೆಯಲ್ಲೂ ಅವರೆಲ್ಲರನ್ನು ಸೇರಿಸಬೇಕು. ನಾವೆಲ್ಲರೂ ದೇಶದ ರಕ್ಷಣೆಗೋಸ್ಕರ ಈ ದೇಶದ ಸೈನಿಕರಿಗೆ ಪ್ರಾರ್ಥಿಸೋಣ ಅಂತ ಹೇಳಿ ನನ್ನ ಮಾತನ್ನು ಮುಕ್ತಾಯಗೊಳಿಸಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಶುಭ ನುಡಿಗಳೊಂದಿಗೆ ಅಧ್ಯಕ್ಷೀಯ ಭಾಷಣ ಮಾಡಿದ ವಿಜಯ್ ಅನೂಫ್ ಹಾಜರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಕರ್ನಾಟಕದ ಖ್ಯಾತ ಬರಹಗಾರರು ಚಿಂತಕರು ಆದ ಕೆ.ಎಂ. ಅಬೂಬಕರ್ ಸಿದ್ದಿಕ್ SYS ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿಷಯ ಮಂಡನೆಗಾಗಿ ಪ್ರೀತಿಪೂರ್ವಕ ಆಹ್ವಾನಿಸ್ತಾ ಇದ್ದೇವೆ. ವರಹಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹಿ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹ್ وعلى آله وصحبه وسائر عباد الله الفائزين بالله. ಅತ್ಯಂತ ಗೌರವಾನ್ವಿತರಾದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಇಲ್ಲಿರುವ ಉಲಮಾಗಳು, ಅಮರಾಗಳು, ಪ್ರೀತಿಯ ಸಹೋದರರೇ ಸಹೋದರಿಯರೇ,
ಕುತುಬುಜ್ಜಮಾನ್ ಅಸೀರ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರ ಪವಿತ್ರ ಉರೂಸ್ನ ಈ ಶುಭ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ದೇಶದ ರಕ್ಷಣೆಯಲ್ಲಿ ನಿರತರಾಗಿರುವ ಯೋಧರ ಸುರಕ್ಷತೆಗಾಗಿ ವಿಶೇಷ ಪ್ರಾರ್ಥನಾ ಕಾರ್ಯಕ್ರಮ. ಇದರ ಅಗತ್ಯ ಏನು ಅಂತ ಹೇಳಿ ನಮಗೆಲ್ಲ ಗೊತ್ತಿದೆ. ಇವತ್ತು ನಾವು ಹೊಟ್ಟೆ ತುಂಬ ಉಂಡು ರಾತ್ರಿ ಚೆನ್ನಾಗಿ ಮಲಗಿ ಹಾಯಾಗಿ ನಿದ್ದೆ ಹೋಗಲಿಕ್ಕೆ ಸಾಧ್ಯವಾಗಿದ್ದರೆ ಅದಕ್ಕೆ ಎರಡು ಶಕ್ತಿಗಳು ಕಾರಣ. ಒಂದು ರೈತರು, ಮತ್ತೊಂದು ಸೈನಿಕರು. ಆದ್ದರಿಂದಲೇ ಆವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಘೋಷಣೆ ಮಾಡಿದರು, ಜೈ ಜವಾನ್ ಜೈ ಕಿಸಾನ್. ರೈತರು ಕಷ್ಟಪಟ್ಟು ಬೆಳೆಯುವ ಕಾರಣಕ್ಕಾಗಿ ನಮಗೆ ಅನ್ನ ಸಿಗ್ತದೆ. ರಾತ್ರಿ ಹಗಲಿನ ಗಡಿ ಪ್ರದೇಶಗಳಲ್ಲಿ ಕಾದು ನಿಂತು ಒಳಗೆ ಬರಬಹುದಾದ ಸೈನಿಕರನ್ನು, ಶತ್ರುಗಳನ್ನು ಪ್ರತಿರೋಧಿಸುವಂತ ಸೈನಿಕರು ಇರುವ ಕಾರಣಕ್ಕಾಗಿ ನಾವಿತ್ತು ನಿಶ್ಚಿಂತರಾಗಿ ಇಲ್ಲಿ ಬದುಕಲಿಕ್ಕೆ ಸಾಧ್ಯ. ಅಂತಹ ಯೋಧರು, ಆ ಯೋಧರು ಇವತ್ತು ನಾವು ಕಣ್ಣು ಕಾಣುತ್ತಿರುವಂತಹ ಅತ್ಯಂತ ಸಂಘರ್ಷಮಯವಾದ ವಾತಾವರಣದಲ್ಲಿ ಅವರಿಗೆ ನಿದ್ದೆ ಇಲ್ಲ. ಅವರಿಗೂ ನಮ್ಮಾಗಿ ಕುಟುಂಬ ಇದೆ, ಮಕ್ಕಳಿದ್ದಾರೆ, ಎಲ್ಲ ಅನಿವಾರ್ಯತೆಗಳು ಇದೆ. ಅದೆಲ್ಲವನ್ನು ಬದಿಗಿಟ್ಟು ರಾಷ್ಟ್ರ ರಕ್ಷಣೆಗೆ ಬೇಕಾಗಿ ಹೋರಾಡುವ ಕಾರಣದಿಂದಾಗಿ ಅವರ ಸುರಕ್ಷತೆ ನಮ್ಮ ಅತ್ಯಂತ ದೊಡ್ಡ ಅನಿವಾರ್ಯ. ಆ ಕಾರಣಕ್ಕಾಗಿ ಇವತ್ತು ಸಯ್ಯದ್ ಮದನಿಯವರ ಸಾನ್ನಿಧ್ಯದಲ್ಲಿ ಈ ರಾಷ್ಟ್ರದ ಯೋಧರಿಗೆ ಬೇಕಾಗಿ, ಸೈನಿಕರಿಗೆ ಬೇಕಾಗಿ ನಾವು ಪ್ರಾರ್ಥನಾ ಮಜಲಿಸ್ ಮಾಡಿದೆ. ವಿಶೇಷತಃ ಉಳ್ಳಾಲ ಮತ್ತು ಯೋಧರಿಗೆ ಒಂದು ಸಂಬಂಧ ಇದೆ. ಅದು ಏನು ಅಂತ ಹೇಳಿದರೆ, ಬ್ರಿಟಿಷರಿಗಿಂತ ಮೊದಲು ಈ ಭಾರತವನ್ನು ಆಕ್ರಮಣ ಮಾಡಿದಂತಹ ಪೋರ್ಚುಗೀಸರು ಪರಂಗಿಗಳು ಅಂತ ಹೇಳಿ ನಾವು ಹೇಳ್ತೇವೆ. ಆ ಪರಂಗಿಗಳ ವಿರುದ್ಧ ಹೋರಾಟ ಮಾಡಿದ ಧೀರವಲಿಯ ರಾಣಿ ಅಬ್ಬಕ್ಕ. ಆ ರಾಣಿ ಅಬ್ಬಕ್ಕರಿಗೆ ಸೇನಾಧಿಪತಿಯಾಗಿದ್ದವರು ಉಳ್ಳಾಳದ ಮುಸ್ಲಿಮರು, ಉಳ್ಳಾಳದ ಬ್ಯಾರಿಗಳು. ರಾಣಿ ಅಬ್ಬಕ್ಕರಿಗೆ ಯೋಧರಾಗಿ, ಸೈನಿಕರಾಗಿ ಸೇವೆ ಸಲ್ಲಿಸಿ ಪೋರ್ಚುಗೀಸರನ್ನು ಹೊಡೆದುರುಳಿಸಲಿಕ್ಕೆ ಸಾಧ್ಯವಾಗಿದ್ದರೆ ಅದು ಉಳ್ಳಾಳದ ಮುಸ್ಲಿಮರಿಂದ ಎನ್ನುವಂತಹ ಒಂದು ಐತಿಹಾಸಿಕವಾದ ಕಾರಣವನ್ನು ಮುಂದಿಟ್ಟು ಹೇಳುವುದಾದರೆ, ಇವತ್ತು ಹನೀಫಾಜಿ ಅಂತ, ಶಹಾಬುದ್ದೀನ್ ಸಕಾಫಿ ಅಂತ ಉನ್ನತರಾದ ಉಲೆಮಾಗಳು ಮತ್ತು ಉಮರಾಗಳು ಈ ಉಳ್ಳಾಳದವರು, ಇವರ ಪೂರ್ವಿಕರು ಒಂದೊಮ್ಮೆ ಯೋಧರಾಗಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದಂತಹವರು ಆಗಿರಬಹುದು. ಆದ್ದರಿಂದ ಅವರ ರಕ್ತದಲ್ಲಿ ಹೋರಾಟದ ಕಿಚ್ಚು ಇದೆ. ಒಂದೊಮ್ಮೆ ಈ ರಾಷ್ಟ್ರ ರಕ್ಷಣೆ ಬೇಕಾಗಿ ಇಳಿಬೇಕಾದ ಸೈನಿಕರಾಗಿ ಹೋರಾಡಬೇಕಾದ ಅನಿವಾರ್ಯತೆ ಬಂದರೆ ಖಂಡಿತವಾಗಿಯೂ ಮುಸ್ಲಿಮರಾದ ನಾವು ಅದಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿ ನಮ್ಮ ಉಲಮಾಗಳು, ನಮ್ಮ ನಾಯಕರು ಈ ಮೊದಲೇ ಘೋಷಣೆ ಮಾಡಿ. ಆದ್ದರಿಂದ ಸೈನಿಕರು ಯುದ್ಧ ಎನ್ನುವುದನ್ನು ಗೊತ್ತಿದೆ. ಯಾವತ್ತೂ ಕೂಡ ಯುದ್ಧ ಅದೊಂದು ಒಳ್ಳೆಯ ಸಂಗತಿ ಅಲ್ಲ, ಅನಿವಾರ್ಯವಾದ ಅನಿಷ್ಟ. ಯುದ್ಧ ಎನ್ನುವುದು ಅನಿವಾರ್ಯ, ಆದರೆ ಅದು ಅನಿಷ್ಟ ಒಳ್ಳೆಯದಲ್ಲ. ಯುದ್ಧದಿಂದ ನಾವು ಗೆಲ್ಲಬಹುದು, ನಾವು ಸಂಭವಿಸಬಹುದು. ಆದರೆ ನಾವು ಗೆಲ್ಲುವುದರ ಹಿಂದೆ, ನಾವು ಸಂಭ್ರಮಾಚರಣೆ ಮಾಡುವುದರ ಹಿಂದೆ ನಮ್ಮ ನೂರಾರು ಸಾವಿರಾರು ಸೈನಿಕರ ಸಂಘರ್ಷಮವಾದ ಅವರ ಬದುಕು, ಅವರ ಕಣ್ಣೀರು, ಎಷ್ಟೋ ಯೋಧರು ಜೀವದಿರಬೇಕಾಗುತ್ತದೆ. ಕೆಲವೊಮ್ಮೆ ನಾಗರಿಕರು ಕೂಡ ತಮ್ಮ ಬದುಕನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಎಷ್ಟೋ ಹೆಣ್ಮಕ್ಕಳು ವಿಧೇಯರಾಗ್ತಾರೆ, ಎಷ್ಟೋ ಮಕ್ಕಳು ಅನಾಥರಾಗ್ತಾರೆ, ಎಷ್ಟೋ ಕುಟುಂಬಗಳಲ್ಲಿ ಅಭದ್ರತೆ ಕಾಣುತ್ತದೆ, ಎಷ್ಟೋ ಕುಟುಂಬಗಳು ಅನಾಥವಾಗಿ ಬಿಡುತ್ತವೆ. ಆದ್ದರಿಂದ ನಾವು ಗೆದ್ದರು, ನಮ್ಮ ಶತ್ರು ರಾಷ್ಟ್ರ ಸೋತರು, ಎರಡೂ ಕಡೆಗಳಲ್ಲಿ ಕೂಡ ಕಷ್ಟಗಳು ಸಮಾನವಾಗಿರ್ತವೆ. ನಾವು ಹೇಳ್ತೇವೆ ಓಡಿದವರಿಗೂ ಆಯಾಸ, ಓಡಿಸಿದವರಿಗೂ ಆಯಾಸ. ಓಡಿದವ ಮಾತ್ರ ಅಲ್ಲ, ಓಡಿಸಿದವರು ಕೂಡ ಆಯಾಸ ಅನುಭವಿಸಬೇಕು. ಆದ್ದರಿಂದ ಯಾವತ್ತೂ ಕೂಡ ಯುದ್ಧ ಬೇಡ ಎನ್ನುವುದು ಒಂದು ಸಾಮಾನ್ಯವಾದ ಸಿದ್ಧಾಂತ. ಆದರೆ ಅನಿವಾರ್ಯವಾದ ಸಂದರ್ಭದಲ್ಲಿ ಯುದ್ಧ ಮಾಡಬೇಕಾಗುತ್ತದೆ. ಪವಿತ್ರವಾದ ಇಸ್ಲಾಮಿನ ಸಿದ್ಧಾಂತವನ್ನು ತೆಗೆದು ನೋಡಿದರೆ ಇಸ್ಲಾಮಿಗೆ ಅಲ್ಲಿ ಅನುಮತಿ ಇದೆ, ಯುದ್ಧಕ್ಕೆ ಅಲ್ಲಿ ಅನುಮತಿ ಇದೆ. ಆದರೆ ಅನುಮತಿ ಮಾತ್ರ ಇದೆ, ಯಾವತ್ತೂ ಪ್ರೋತ್ಸಾಹ ಇಲ್ಲ. ಯುದ್ಧ ಎನ್ನುವುದು ಎಲ್ಲ ಧರ್ಮಗಳಲ್ಲಿ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ.
ಅದಕ್ಕೆ ಆ ಧರ್ಮ ಈ ಧರ್ಮ ಅಂತ ಹೇಳಿಲ್ಲ. ಯುದ್ಧದ ಇತಿಹಾಸ ನೀವು ನೋಡಿದ್ರೆ ಗೊತ್ತಿದೆ. ನಮ್ಮ ಹಿಂದೂ ಸಹೋದರರ ಅತ್ಯಂತ ಪವಿತ್ರ ಗ್ರಂಥವಾದಂತಹ ಭಗವದ್ಗೀತೆ, ಆ ಭಗವದ್ಗೀತೆ ಅತ್ಯಂತ ಮುಖ್ಯವಾದ ಸಾರ ಯುದ್ಧಕ್ಕೆ ಪ್ರೇರಣೆ. ಅಲ್ಲಿ ಕೃತ ನಿಶ್ಚಯ ಅಂತ ಹೇಳಿ ಶ್ರೀಕೃಷ್ಣನು ಅರ್ಜುನ ಹತ್ರ ಹೇಳುವಂತಹ ಒಂದು ಘಟನೆಯನ್ನ ನಾವು ಭಗವದ್ಗೀತೆಯಲ್ಲಿ ಕಾಣ್ತೇವೆ. ಅಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾನೆ, ಕೌಂತೆಯ ನೀನು ಯುದ್ಧದಲ್ಲಿ ಹತನಾಗಿ ಬಿಟ್ಟರೆ, ಕೊಲ್ಲಲ್ಪಟ್ಟರೆ ಹೆದರಬೇಡ, ನಿನಗೆ ಸ್ವರ್ಗ ಸಿಗ್ತದೆ. ಒಂದು ವೇಳೆ ನೀನು ಗೆದ್ದರೆ ನಿನಗೆ ಭೂಮಿಯಲ್ಲಿ ರಾಜನಾಗಿ ಅನುಭವಿಸುವಂತ ದೊಡ್ಡ ಅವಕಾಶ ಇದೆ. ಆದ್ದರಿಂದ ಏಳು ಯುದ್ಧಕ್ಕೆ ಮುಂದಾಗು ಅಂತ ಹೇಳಿ ಯುದ್ಧಕ್ಕೆ ಪ್ರೋತ್ಸಾಹವನ್ನು ಕೊಡುವ ಒಂದು ಶ್ಲೋಕವನ್ನು ನಾವು ಭಗವದ್ಗೀತೆಯಲ್ಲಿ ಕಾಣ್ತೇವೆ. ಯುದ್ಧ ಎನ್ನುವುದು ಅನಿವಾರ್ಯ. ನೀವು ಇನ್ನು ಇಸ್ಲಾಮಿಗೆ ಬಂದರೆ ಇಸ್ಲಾಮಿನಲ್ಲಿ ಬದರ್ ಯುದ್ಧ ಅಂತ ಹೇಳಿ ನೀವು ಕೇಳಿರ್ತೀರಿ. ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ನೇತೃತ್ವದಲ್ಲಿ ಪ್ರವಾದಿಗಳು ಇಸ್ಲಾಂ ಧರ್ಮದ ಪ್ರಚಾರ ಆರಂಭ ಮಾಡಿದಾಗ ಮಕ್ಕಾದ ಶತ್ರುಗಳು ಅವರ ವಿರುದ್ಧ ತೀವ್ರವಾಗಿ ಹಿಂಸೆಗೊಟ್ಟು, ಆದರೆ ಯಾವತ್ತೂ ಕೂಡ ಅವರ ಮೇಲೆ ರಾತ್ರಿ ಕದ್ದು ಮುಚ್ಚಿ ಹೋಗಿ ಭಯೋತ್ಪಾದನಾ ಚಟುವಟಿಕೆ ಮಾಡಲಿಲ್ಲ. ಯಾರದಾದರೂ ಮನೆಗಳನ್ನು ಸ್ಫೋಟ ಮಾಡಲಿಲ್ಲ. ಕದ್ದು ಮುಚ್ಚಿ ಮಾಡುವಂತಹ ಭಯೋತ್ಪಾದನೆ ಅದು ಯಾವತ್ತೂ ಕೂಡ ಯುದ್ಧ ಅಲ್ಲ, ಅದು ಜಿಹಾದ್ ಅಲ್ಲ, ಅದು ವಂಚನೆ. ಅದನ್ನು ಇಸ್ಲಾಂ ಅತ್ಯಂತ ಉಗ್ರವಾಗಿ ಟೀಕಿಸ್ತದೆ. ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದಿ, ಪವಿತ್ರವಾದ ಕುರ್ಆನ್ ಹೇಳುತ್ತದೆ, ಯಾರಾದರೂ ಒಬ್ಬ ಮನುಷ್ಯನನ್ನು ಅನ್ಯಾಯವಾಗಿ ಕೊಂದರೆ ಭೂಮಿಯಲ್ಲಿರುವ ಸಕಲ ಮಾನವ ಕುಲ ಕೋಟಿಯನ್ನು ಕೊಂದ ಪಾಪಕ್ಕೆ ಗುರಿಯಾಗ್ತದೆ. ಇವತ್ತು ಕಾಣುವಂತಹ ಕೊಲೆಗಳು, ಇವತ್ತು ಕಾಣುವಂತಹ ಭಯೋತ್ಪಾದಕ ಚಟುವಟಿಕೆಗಳು, ಇವತ್ತು ನಾವು ಕಾಣುತ್ತಿರುವಂತಹ ಅತ್ಯಂತ ಸಂಘರ್ಷಮಯ ವಾತಾವರಣದ ಮೂಲ ಕಾರಣ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ರಜಾ ದಿನಗಳನ್ನು ಅತ್ಯಂತ ಸುಂದರವಾಗಿ ಕಳೆಯಲಿಕ್ಕೆ ಬೇಕಾಗಿ, ಮಜಾ ಮಾಡುವುದಕ್ಕೆ ಬೇಕಾಗಿ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹೋದಂತಹ ಸುಮಾರು 27 ಜನರು ಅವರು ಹತರಾದರು. ಅವರನ್ನು ಕೊಂದವರು ಯಾರು ಇವತ್ತು ಗೊತ್ತಿಲ್ಲ. ಕೊನೆಯಾದವರು ಯಾರು, ಅವರು ಏನು ಮಾಡಿಲ್ಲ, ಪಾಪ ಅವ್ರಿಗೆ ಗೊತ್ತಿಲ್ಲ ಏನು ಮಾಡಿದೆ. ಅನ್ಯಾಯವಾಗಿ ಅವರ ಯಾವುದೇ ತಪ್ಪುಗಳಿಲ್ಲದೆ ಅತ್ಯಂತ ಕ್ರೂರವಾಗಿ ಕೊಂದಂತಹ ಆ ಒಂದು ದುಷ್ಟ ಶಕ್ತಿಗಳು. ಇದನ್ನು ಇಸ್ಲಾಂ ಹೇಗೆ ಕಾಣ್ತದೆ? ಕೆಲವರು ಹೇಳ್ತಾರೆ ಧರ್ಮ ನೋಡಿಕೊಂಡು ಮುಸ್ಲಿಂ ಅಂತ ಹೇಳಿ ಹಿಂದೂ ಅಂತ ಹೇಳಿ ಕೊಂದ್ರು. ಖಂಡಿತವಾಗಿಯೂ ಇಂಥ ಹೇಳಿಕೆಗಳ ಮೂಲಕ ನಾವು ಭಯೋತ್ಪಾದಕರನ್ನು ಗೆಲ್ಲಿಸ್ತಾ ಇದ್ದೇವೆ. ಆಕ್ಚುಲಿ ಭಯೋತ್ಪಾದಕರಿಗೆ ಒಂದು ತತ್ವ ಇದೆ, ನಮ್ಮನ್ನು ಸೋಲಿಸಬೇಕು. ಭಾರತವನ್ನು ಸೋಲಿಸಬೇಕಾದ್ರೆ ಒಂದೇ ಒಂದು ಮಾರ್ಗ, ಯುದ್ಧದಿಂದ ಭಾರತವನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಲೇ ಬ್ರಿಟಿಷರು ಗೊತ್ತಿದೆ, ಬ್ರಿಟಿಷರು ಭಾರತಕ್ಕೆ ಬಂದಾಗ ಅವರ ವಿರುದ್ಧ ನಮಗೆ ಹೋರಾಟವನ್ನು ಮಾಡಿದ್ದೇವೆ. ಇಸ್ಲಾಂ, ಇಲ್ಲಿನ ಮುಸ್ಲಿಮರು ಭಾರತದ ಅತ್ಯಂತ ದೊಡ್ಡ ಒಂದು ಶಕ್ತಿ ಅಂತ ನಾನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಜನಸಂಖ್ಯೆಯಲ್ಲಿ ಕಡಿಮೆ ಇರುವುದು, ಆದರೆ ಭಾರತದ ಸ್ವಾತಂತ್ರ್ಯ ಪೂರ್ವದಲ್ಲೂ ಸ್ವಾತಂತ್ರ್ಯೋತ್ತರದಲ್ಲೂ ರಾಷ್ಟ್ರ ಕಟ್ಟದಲ್ಲಿ ಮುಸಲ್ಮಾನರು ಕೊಟ್ಟ ಕೊಡುಗೆಗಳು ಸಣ್ಣದೇನಲ್ಲ. ನನಗೆ ಹೇಳಿದೆ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಕುഞ്ഞാലി ಮರಕ್ಕಾರ್ ಅವರನ್ನ ಇಲ್ಲಿ ನನಗಿಂತ ಮೊದಲು ವಾಸ ಮಾಡಿದ ನೂರಾನಿ ಸಕಾಫಿ ಉಸ್ತಾದ್ ಅವರು ಇಲ್ಲಿ ಉಲ್ಲೇಖ ಮಾಡಿ ಕುഞ്ഞാലി ಮರಕ್ಕಾರ್ ಅಂತ ಅದೇ ರೀತಿ ಉಳ್ಳಾಡದ ಬ್ಯಾರಿಗಳು ಸಮೇತ ಮುಸಲ್ಮಾನರು ತೀವ್ರವಾದ ಹೋರಾಟ ಮಾಡಿ ಪೋರ್ಚುಗೀಸರ ಸರಿಸಲು ಸಾಧ್ಯವಾಗಿದೆ. ಆನಂತರ ಬ್ರಿಟಿಷರು ಬಂದಾಗ ಬ್ರಿಟಿಷರ ವಿರುದ್ಧ ಮೊದಲು ಯುದ್ಧ ನಡೆಸಿದವರು ಯಾರು ಅಂತ ಹೇಳಿದ್ರೆ ಸಿರಾಜುದ್ದೌಲಾ ಎನ್ನುವ ಮುಸಲ್ಮಾನ ಬಂಗಾಳದ ನವಾಬ. ನಾವು ಚರಿತ್ರೆ ಪುಸ್ತಕದಲ್ಲಿ ಹೇಳ್ತೇವೆ 1857ರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ. ಆದರೆ ಅದಕ್ಕಿಂತ 100 ವರ್ಷಗಳ ಮೊದಲು 1757ರಲ್ಲಿ ಸಿರಾಜುದ್ದೌಲಾ ಎನ್ನುವ ಬಂಗಾಳದ ನವಾಬ ಮುಸಲ್ಮಾನ ಬ್ರಿಟಿಷರ ವಿರುದ್ಧ ಮೊದಲು ಯುದ್ಧವನ್ನು ಮಾಡಿದರು. ಆನಂತರ 1799ರಲ್ಲಿ ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್, ಟಿಪ್ಪು ಸುಲ್ತಾನ್ ಈ ಕನ್ನಡ ನಾಡಿನ ಹೆಮ್ಮೆಯ ಸುಪುತ್ರ, ಅವರು ಮಾಡಿದಂತಹ 4 ಮೈಸೂರು ಯುದ್ಧಗಳು. ಆ ಯುದ್ಧಗಳ ಇತಿಹಾಸವನ್ನು ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲಿ ಬ್ರಿಟಿಷರು ಒಂದು ತಂತ್ರವನ್ನು ಕಂಡು ಹಿಡಿದರು. ಈ ಭಾರತವನ್ನು ಸೋಲಿಸಬೇಕಾದರೆ ಮೊದಲು ಟಿಪ್ಪುವನ್ನು ಸೋಲಿಸಬೇಕಾದರೆ
ಒಂದೇ ಒಂದು ದಾರಿ, ಹಿಂದೂಗಳು ಮತ್ತು ಮುಸಲ್ಮಾನರನ್ನು ಪರಸ್ಪರ ಎತ್ತಿಗಟ್ಟಬೇಕು. ಆದ್ರಿಂದ ಅವರು ಮರಾಠರ ಹತ್ರ ಹೋದರು. ಮರಾಠರ ಹತ್ರ ಹೇಳಿದ್ರು, ನೀವು ಹಿಂದೂಗಳು, ಟಿಪ್ಪು ಮುಸಲ್ಮಾನನ್ನು ನೀವು ಸೋಲಿಸಿದರೆ ಒಂದೊಮ್ಮೆ ಅವ ನಿಮ್ಮ ಮೇಲೆ ದಾಳಿ ಮಾಡಿ ಹಿಂದೂಗಳನ್ನು ಸೋಲಿಸ್ತಾರೆ ಅಂತ ಹೇಳಿ ಹಿಂದೂ ಮತ್ತು ಮುಸಲ್ಮಾನರ ವಿರುದ್ಧ ಒಂದು ಸಂಘರ್ಷವನ್ನುಂಟು ಮಾಡುವಂತಹ ಪ್ರಯತ್ನ, ಡಿವೈಡ್ ಅಂಡ್ ರೂಲ್, ವಿಭಜಿಸಿ ಆಳು ಅನ್ನುವಂತ ಅತ್ಯಂತ ಕಿರಾತಕವಾದಂತಹ ಒಂದು ನೀತಿ. ಆ ನೀತಿಯನ್ನು ಮಂಡಿಸಿ ಅವರು ಏನು ಮಾಡಿದ್ರು ಗೊತ್ತಾ? ನಿಮ್ಗೆ ಗೊತ್ತಿರಬೇಕು, 1786ರಲ್ಲಿ ಮರಾಠರು ಟಿಪ್ಪು ಸುಲ್ತಾನರ ಮೇಲೆ ದಾಳಿ ಮಾಡ್ತಾರೆ. ಅಂತ 1792ರಲ್ಲಿ 3ನೇ ಮೈಸೂರು ಯುದ್ಧದಲ್ಲೂ ಕೂಡ ಅದೇ ರೀತಿ ಮಾಡ್ತಾರೆ. 1799ರ ಕೊನೆಯ ಮೈಸೂರು ಯುದ್ಧದಲ್ಲಿ ಕೂಡ ಅದೇ ಘಟನೆ ನಡೆಯುತ್ತದೆ. ಏನು ಒಂದು ಕಡೆ ಮರಾಠರನ್ನು ಜಾತಿಯ ಹೆಸರಿನಲ್ಲಿ ಒಗ್ಗೂಡಿಸ್ತಾರೆ, ಇನ್ನೊಂದು ಕಡೆ ಹೈದರಾಬಾದಿನ ನಿಜಾಮನನ್ನು ನೀನು ಬ್ರಿಟಿಷರ್ ಟಿಪ್ಪುವನ್ನು ಸೋಲಿಸದಿದ್ರೆ ನೀನು ನಿನಗೆ ಗಂಡಾಂತರ ಬರ್ತಂತ ಹೇಳಿ ಅವರನ್ನು ಡಿವೈಡ್ ಮಾಡ್ತಾರೆ. ಈ ರೀತಿ ನಮ್ಮನ್ನು ಪರಸ್ಪರ ಬೇರೆ ಬೇರೆ ಮಾಡಿ ಅವರು ಮಾಡಿದ ಹೋರಾಟಗಳಿಂದಾಗಿ ಟಿಪ್ಪು ಸುಲ್ತಾನರು ಸೋಲ್ಬೇಕಾಯಿತು. ಟಿಪ್ಪು ಸುಲ್ತಾನ್ ಸೋತ ಸಂದರ್ಭದಲ್ಲಿ, ಇದು ಮೇ ತಿಂಗಳಲ್ಲಿ ನಾನು ಮಾತನಾಡ್ತಾ ಇದ್ದೇನೆ, ಇದೇ ಮೊನ್ನೆ ಮೇ 4ಕ್ಕೆ ಟಿಪ್ಪು ಸುಲ್ತಾನರವರ ವಫಾತ್ರ ದಿನ ಆಗಿತ್ತು. 1799ರ ಮೇ 4ರಂದು ಟಿಪ್ಪು ಸುಲ್ತಾನರವರು ಶಹೀದಾದಾಗ, ಹುತಾತ್ಮರಾದಾಗ ಅವರ ಮೈಯತ್ರ ಮೇಲೆ ನಿಂತು ಅವತ್ತಿನ ಬ್ರಿಟಿಷ್ ಅಧಿಕಾರಿ ಹೇಳಿದಂತಹ ಮಾತು, ಇಂದಿನಿಂದ ಭಾರತ ನಮ್ಮದು ಎನ್ನುವುದಾಗಿತ್ತು. ನಾನು ದೀರ್ಘವಾಗಿ ಮಾತನಾಡುವುದಿಲ್ಲ. ನನ್ನ ಪ್ರೀತಿಯ ಸಹೋದರರೇ, ಈ ರೀತಿ ಎಲ್ಲ ಕಡೆಗಳಲ್ಲಿ ಕೂಡ ನೀವು ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತ ಅದಕ್ಕಿಂತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ತೆಗೆದು ನೋಡಿ, ಅದಕ್ಕೆ ನಾಯಕತ್ವ ಕೊಟ್ಟವರು ಯಾರಾಗಿದ್ದರು? ಬಹದ್ದೂರ್ ಶಾ ಜಫರ್ ಎನ್ನುವ ಮೊಘಲ್ ಸುಲ್ತಾನರಾಗಿದ್ದರು. ಆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಯಕತ್ವ ವಹಿಸಿದರು. ಇನ್ನು ಗಾಂಧೀಜಿಯವರ ನೇತೃತ್ವದಲ್ಲಿ 1919ರಲ್ಲಿ ಸ್ವಾತಂತ್ರ್ಯ ಹೋರಾಟ ಮುಂದುವರಿದಾಗ ಆ ಸಂದರ್ಭದಲ್ಲಿ ಶೌಕತ್ ಅಲಿ ಮತ್ತು ಮೌಲಾನಾ ಮೊಹಮ್ಮದ್ ಅಲಿ ಅವರು ಕೊಟ್ಟಂತಹ ಅಸಹಕಾರ ಚಳವಳಿ, ನಾನ್ ಕೋಆಪರೇಟಿವ್ ಮೂವ್ಮೆಂಟ್ ಎನ್ನುವಂತ ಒಂದು ಕಾನ್ಸೆಪ್ಟ್, ಅನಂತರ 1740ರ ಕ್ವಿಟ್ ಇಂಡಿಯಾ ಚಳವಳಿ ಇತ್ಯಾದಿಗಳ ಹಿಂದೆ ಎಲ್ಲ ಮುಸ್ಲಿಂ ನಾಯಕರನ್ನು ನಾವು ಗುರುತಿಸಬೇಕಾಗ್ತದೆ. ಖಂಡಿತವಾಗಿ ಅವರು ಇದ್ದಾರೆ. ಇಲ್ಲಿ ಹಲವಾರು ಗೋರಿಗಳು, ಆಮೇಲೆ ಗಜನಿಗಳೆಲ್ಲ ಬಂದು ಭಾರತದ ಮೇಲೆ ದಾಳಿ ಮಾಡಿದರು. ಆ ಸಂದರ್ಭದಲ್ಲಿ ಕಂಡು ಬರದಂತಹ ಒಂದು ಹೋರಾಟ ಯಾಕೆ ಬ್ರಿಟಿಷರು ಬಂದಾಗ ಕಂಡು ಬಂತು ಅಂತ ಹೇಳುವ ಪ್ರಶ್ನೆಗೆ ಸೇತು ಮಾಧವರಾವ್ ಪಗಡಿ ಅಂತ ಹೇಳುವ ಒಬ್ಬರು ಮಹಾರಾಷ್ಟ್ರದ ಇತಿಹಾಸಕಾರ ಹೇಳ್ತಾರೆ, ಯಾಕೆ ಬ್ರಿಟಿಷರು ಬಂದಾಗ ಅಷ್ಟು ಉಗ್ರವಾದ ಹೋರಾಟಗಳು ಅಂತ ಕೇಳಿದ್ರೆ, ಬ್ರಿಟಿಷರು ಬಂದ ಕಾಲದಲ್ಲಿ ಭಾರತದಲ್ಲಿ ಮುಸಲ್ಮಾನರು ಬಹಳ ಬಲಿಷ್ಠರಾಗಿದ್ದರು. ಮುಸಲ್ಮಾನರು ಬಲಿಷ್ಠವಾಗಿದ್ದ ಕಾರಣ ಅವರು ಯುದ್ಧಕ್ಕೆ ಮುಂದಾದರು. ಆದ್ದರಿಂದ ಬ್ರಿಟಿಷರನ್ನು ಸೋಲಿಸಲಿಕ್ಕೆ ಸಾಧ್ಯ. ಅವರು 1947ರ ಆಗಸ್ಟ್ 14ರ ಮಧ್ಯರಾತ್ರಿಯವರೆಗೆ ಉಳಿದ ಕಾರಣ ಏನು ಅಂತ ಕೇಳಿದರೆ, ಅವರು ಮುಸಲ್ಮಾನ ಮತ್ತು ಹಿಂದೂಗಳನ್ನು ಬೇರೆ ಮಾಡಿದ ಹಲವಾರು ಪ್ರಯತ್ನವನ್ನು ಮಾಡಿ ಸ್ವಾತಂತ್ರ್ಯ ಸಿಗುವಾಗ ಕೂಡ ಈ ಭಾರತೀಯರು ಶಾಂತಿಯಿಂದ ಬದುಕಬಾರದು ಎನ್ನುವ ಕಾರಣಕ್ಕಾಗಿ ರಾಷ್ಟ್ರವನ್ನು ತುಂಡು ಮಾಡಿ ಭಾರತ ಮತ್ತು ಪಾಕಿಸ್ತಾನ ಅಂತ ಹೇಳಿ ತುಂಡು ಮಾಡಿದರು. ಆದರೆ ಈ ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಪರಸ್ಪರ ನೆರೆ ರಾಷ್ಟ್ರಗಳಾಗಿ ಶಾಂತಿ ಮತ್ತು ಸೌಹಾರ್ದದಿಂದ ಬದುಕಬೇಕಾಗಿತ್ತು. ಒಂದು ವಿಷಯ ನಾನು ಹೇಳ್ತೇನೆ, ಭಾರತ ಹೇಗೆ ಹಿಂದೂ ರಾಷ್ಟ್ರ ಅಲ್ಲವೋ ಪಾಕಿಸ್ತಾನ ಕೂಡ ಮುಸ್ಲಿಂ ರಾಷ್ಟ್ರ ಅಲ್ಲ. ಖಂಡಿತವಾಗಿ ಅವರ ರಾಷ್ಟ್ರದ ಹೆಸರಲ್ಲಿ ಅವರು ಮುಸ್ಲಿಂ ಸೇರಿಸಿಕೊಂಡಿದ್ದಾರೆ ಗೊತ್ತಿಲ್ಲ, ಆದರೆ ಖಂಡಿತವಾಗಿಯೂ ಯಾವತ್ತಿಗೂ ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ ಅಂತ ನಾವು ಒಪ್ಪುವುದಿಲ್ಲ. ಯಾಕೆ? ಇಸ್ಲಾಮಿಗೂ ಅವರ ಕೆಲವು ರಾಜಕೀಯ ನೀತಿಗಳಿಗೂ ಸಂಬಂಧವಿಲ್ಲ. ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀವು ನಿಮ್ಮ ನೆರೆಮನೆಯನ್ನು ಗೌರವಿಸಬೇಕು. ಯಾವ ಜಾತಿ ಇರಲಿ, ಯಾವ ಮತ ಇರಲಿ, ನಿನ್ನ ನೆರೆಮನೆಯಲ್ಲಿ ಹಸಿದಿರುವಾಗ ನೀನು ಹೊಟ್ಟೆ ತುಂಬ ಉಂಡ್ರೆ ನೀನು ನನ್ನ ಧರ್ಮದವನಲ್ಲ ಅಂತ ಹೇಳಿದ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಧರ್ಮವಾದ ಇಸ್ಲಾಂ, ಆ ಇಸ್ಲಾಮಿಗೆ ಸೇರಿದ ಒಂದು ರಾಷ್ಟ್ರ ಅಂತ ಹೇಳಿ ಇದ್ರೆ ಅವರ ನೆರೆ ರಾಷ್ಟ್ರವಾದ ಭಾರತದ ಮೇಲೆ ಯಾವತ್ತೂ ಅವರು ದಾಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಭಾರತದ ನಾಗರಿಕರ ಮೇಲೆ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡಿ ಅವರನ್ನು ಕೊಂದು ಹಾಕಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ.
ಒಬ್ಬನನ್ನು ಕೊಂದರೆ ಅನ್ಯಾಯವಾಗಿ ಒಬ್ಬನನ್ನು ಕೊಂದರೆ ಇಡೀ ಮನುಕುಲವನ್ನು ಕೊಂದ ಪಾಪಕ್ಕೆ ಗುರಿಯಾಗುತ್ತಾರೆ ಎಂದು ಹೇಳುವಂತಹ ಪವಿತ್ರ ಕುರ್ಆನಿನ ಅನುಯಾಯಿಗಳಾಗಿದ್ದರೆ ಖಂಡಿತವಾಗಿಯೂ ಪಾಕಿಸ್ತಾನಕ್ಕೆ ಭಾರತದ ಬೇರೆ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಹೇಳ್ತಾ ಇದ್ದೇವೆ, ಹೇಗೆ ಭಾರತ ಹಿಂದೂ ರಾಷ್ಟ್ರ ಅಲ್ಲವೋ ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ ಕೂಡ ಅಲ್ಲ. ಆದ್ದರಿಂದ ಅವರ ಒಂದು ಕುತಂತ್ರ ಇದೆ, ನಮ್ಮನ್ನು ಪರಸ್ಪರ ಕಚ್ಚಾಡಿಸಬೇಕು. ಅದಕ್ಕಾಗಿ ಅವರು ಭಯೋತ್ಪಾದಕ ಚಟುವಟಿಕೆ ಮಾಡುವಾಗ ನಾವು ಹಿಂದೂಗಳನ್ನು ನೋಡಿ ಬಂದದ್ದು, ಮುಸ್ಲಿಮರು ಅಂತ ಹೇಳಿ ನೋಡಿ ಬಿಟ್ಟದ್ದು ಅಂತ ಹೇಳಿ ಪ್ರಚಾರ ಮಾಡ್ತಾರೆ. ಯಾಕೆ? ಆ ಹೆಸರಿನಲ್ಲಿ ನಾವು ಪರಸ್ಪರ ಜಗಳ ಮಾಡಬೇಕು. ಪುಣ್ಯ ನಮ್ಮ ದುರಾದೃಷ್ಟಕ್ಕೆ ನಮ್ಮಲ್ಲೂ ಕೆಲವು ಪಾಪಿಗಳಿದ್ದಾರೆ. ಭಾರತದಲ್ಲಿ ಇವತ್ತು ನಮ್ಮ ಮೇಲೆ ದಾಳಿ ಮಾಡುವ ಉಗ್ರಗಾಮಿಗಳು ಎರಡು ಟೈಪ್ ಇದ್ದಾರೆ. ಎರಡು ಟೈಪ್. ಒಂದು ಪಾಕಿಸ್ತಾನದಲ್ಲಿ ನಿಂತುಕೊಂಡು ಭಾರತದ ಮೇಲೆ ಹೊಂಚು ಹಾಕಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡುವರು. ಅವರ 9 ಕೇಂದ್ರಗಳನ್ನು ನಮ್ಮ ಭಾರತದ ಸೈನಿಕರು ಮೊನ್ನೆ ಹೋಗಿ ನಾಶ ಮಾಡಿದ್ದು, ಅದು ಖಂಡಿತವಾಗಿಯೂ ಆ ಸಿಂಧೂರ ಅದು ನಮಗೆ ಬಹಳ ಹೆಮ್ಮೆ ಇದೆ, ಅಭಿಮಾನ ಇದೆ. ನಮ್ಮ ಭಾರತದ ಸೈನಿಕರ ತಾಕತ್ತು ಏನು ಎಂಬುದು ಜಗತ್ತಿಗೆ ತೋರಿಸಲಿಕ್ಕೆ ನಮಗೆ ಸಾಧ್ಯ. ಯಾವತ್ತೂ ಕೂಡ ನಾವು ನಮ್ಮ ಕಾವಿಗಳು ಆಗಿರುವಂತಹ ಸುಲ್ತಾನ್ ಎಪಿ ಬಹಳ ಸ್ಪಷ್ಟವಾಗಿ ಹೇಳಿದರು, ಭಯೋತ್ಪಾದಕ ಚಟುವಟಿಕೆಗಳ ವಿರುದ್ಧ ಭಾರತದ ಸೇನೆ ಕೈಗೊಳ್ಳುವ ಪ್ರತಿಯೊಂದು ಕಾರ್ಯವನ್ನು ಕೂಡ ನಾವು ಅಭಿನಂದಿಸ್ತೇವೆ. ಖಂಡಿತವಾಗಿ ನಾವು ಅಭಿನಂದಿಸ್ತೇವೆ. ಆ ಯೋಧರಿಗೆ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇವೆ. ಆದರೆ ನನ್ನ ಪ್ರೀತಿಯ ಸಹೋದರ, ನಮ್ಮಲ್ಲಿ ಮತ್ತೊಂದು ಎರಡನೇ ಟೈಪ್ ಉಗ್ರಗಾಮಿಗಳಿದ್ದಾರೆ. ಅವರು ಪಾಪಿಗಳು. ಅವರು ಏನ್ ಮಾಡ್ತಾರೆ? ನಮ್ಮೊಳಗೆ ಜಗಳವನ್ನು ಕಾಯ್ತಾರೆ. ಹಿಂದೂ ಮುಸ್ಲಿಂ ಹೆಸರು ಮಾಡಿ ನಮ್ಮನ್ನು ಪರಸ್ಪರ ಸಂಘರ್ಷಕ್ಕಿಳಿಸಿ ಜಾತಿ ಮತದ ಹೆಸರಿನಲ್ಲಿ ತಿಳಿದುಕೊಳ್ಬೇಕು. ಮುಸಲ್ಮಾನರು ಯಾವತ್ತೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಮಗೊಂದು ಸಿದ್ಧಾಂತ ಇದೆ, ಹುಬ್ಬುಲ್ ವತನಿ ಮಿನಲ್ ಈಮಾನ್. ನಮ್ಮ ಸಿದ್ಧಾಂತ ಹುಬ್ಬುಲ್ ವತನಿ ಮಿನಲ್ ಈಮಾನ್. ತನ್ನ ಸ್ವಂತ ನಾಡನ್ನು ಪ್ರೀತಿಸುವುದು ಅದು ನಮ್ಮ ಧರ್ಮ ವಿಶ್ವಾಸದ ಒಂದು ಭಾಗ. ಕೇವಲ ಒಂದು ಅಲಂಕಾರಿಕವಾದ ಪದ ಅಲ್ಲ. ನಮ್ಮ ನಾಡನ್ನು ಪ್ರೀತಿಸಬೇಕಾದ್ದು ನಮ್ಮ ಧರ್ಮದ ಒಂದು ಭಾಗ. ದಿನಕ್ಕೆ ನಾವು ಅಲ್ಲಾಹನಿಗೆ ದಿನಕ್ಕೆ 34 ಬಾರಿ, ಕನಿಷ್ಠ 34 ಬಾರಿ ನಮ್ಮ ಹಣೆಯನ್ನ ಮಣ್ಣಿಗೆ ಮುಟ್ಟಿಸಿ ನಾವು ಸುಜೂದು ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಯಾವ ಮಣ್ಣಿಗೆ? ಪಾಕಿಸ್ತಾನದ ಮಣ್ಣಿಗೆಲ್ಲ, ನಮ್ಮ ಭಾರತದ ಮಣ್ಣಿಗೆ, ನಮ್ಮ ಈ ನೆಲಕ್ಕೆ. ಆದ್ದರಿಂದ ನೀವು ನೋಡಿ, ಇಲ್ಲಿ ವಿಶಾಲವಾದ ಈ ಉಳ್ಳಾಲದಲ್ಲಿ 28 ಮಸೀದಿಗಳಿವೆ. 28 ಮಸೀದಿಗಳಿವೆ. ಒಂದು ಊರಿನಲ್ಲಿ ಒಂದು 10 ಮುಸ್ಲಿಂ ಕುಟುಂಬಗಳು ಮನೆ ಮಾಡಿದರೆ ಅಲ್ಲಿ ಒಂದು ಮಸೀದಿಯನ್ನು ಕಟ್ಟಿದ್ದಾರೆ. ಆ ಮಸೀದಿಯ ಸುತ್ತಮುತ್ತ ಕಬರ್ಸ್ಥಾನ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಅದು ಕೇವಲ ಒಂದು ಧಾರ್ಮಿಕ ಆಚರಣೆ ಮಾತ್ರ ಅಲ್ಲ, ಅದು ನಮ್ಮ ರಾಷ್ಟ್ರಪ್ರಿಯತೆಯ ಸಂಕೇತ, ನಮ್ಮ ರಾಷ್ಟ್ರಪತಿಯ ಸಂಕೇತ. ನಾವು ಒಂದು ಊರಿಗೆ ಹೋಗಿ ಅಲ್ಲಿ ಒಂದು 10 ಕುಟುಂಬ ಆಗಿ ಒಂದು ಮಸೀದಿ ಮಾಡಿ ಅಲ್ಲೊಂದು ಕಬರ್ಸ್ಥಾನ ಮಾಡುವುದು ಅರ್ಥ ಎಂದು ಹೇಳಿದರೆ ನಾವು ಇಲ್ಲಿ ಹುಟ್ಟಿದವರು, ನಾವು ಇದೇ ಮಣ್ಣಿನಲ್ಲಿ ಬದುಕಿದವರು, ನಾಳೆ ಸತ್ತರೆ ಇದೇ ಮಣ್ಣಿನಲ್ಲಿ ಮಣ್ಣಾಗುವವರು. ನಾವು ನಮ್ಮ ಮಸೀದಿಯ ಪಕ್ಕದಲ್ಲಿರುವ ಕಬರ್ಸ್ಥಾನಕ್ಕೆ ಹೋಗುತ್ತೇವೆ ಹೊರತು ಯಾವುದೋ ಒಂದು ಪಾಕಿಸ್ತಾನಕ್ಕೆ ಹೋಗುವವರು ಅಲ್ಲ ಅನ್ನುವುದನ್ನು ನಾವು ಆ ಮೂಲಕ ತೋರಿಸಿಕೊಡ್ತಾ ಇದ್ದೇವೆ. ಆದ್ದರಿಂದ ದೀರ್ಘವಾಗಿ ಮಾತನಾಡಲಿಕ್ಕೆ ಸಮಯ ಇಲ್ಲ. ನನ್ನ ಪ್ರೀತಿಯ ಸಹೋದರೇ, ನಾವು ಅತ್ಯಂತ ಮುಖ್ಯವಾಗಿ ನಮ್ಮ ಯೋಧರನ್ನು ನಾವು ಬಲಪಡಿಸಬೇಕಾದ್ರೆ, ನಮ್ಮ ಸೈನ್ಯವನ್ನು ನಾವು ಬಲಪಡಿಸಬೇಕಾದ್ರೆ, ನಮ್ಮ ರಾಷ್ಟ್ರವನ್ನು ನಾವು ಬಲಿಷ್ಠಗೊಳಿಸಬೇಕಾದ್ರೆ, ಮತ್ತು ಯೋಧರು ಅಲ್ಲಿ ಪಾಪ ಅವರ ಜೀವವನ್ನು ಕೊಟ್ಟು ದುಡಿತಾ ಇರುವಾಗ ನಾವು ಮಾಡಬೇಕಾದಷ್ಟೇ ನಮ್ಮನ್ನು ನಾವು ಪರಸ್ಪರ ಪ್ರೀತಿ ಮಾಡಲಿಕ್ಕೆ ಕಲಿಬೇಕು. ನಮ್ಮಲ್ಲಿ ದೇಶ ಪ್ರೇಮ ಬೇಕು. ದೇಶ ಪ್ರೇಮ ಅಂತ ಹೇಳುವೇನು? ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಕೇವಲ ಮಣ್ಣನ್ನು ಪ್ರೀತಿಸುವುದಲ್ಲ, ಆ ಮಣ್ಣಿನಲ್ಲಿ ಬದುಕು ಕಟ್ಟಿಕೊಂಡಿರುವ 146 ಕೋಟಿ ಜನರಿದ್ದಾರೆ ಅಂತ ಹೇಳಿ ಲೆಕ್ಕಗಳು ಹೇಳ್ತವೆ. ಅಷ್ಟು ಕೋಟಿ ಜನರನ್ನು ಭಾಷೆ, ವೇಷ, ದೇಶ, ಅವರ ಭಾಷೆ, ವೇಷ, ಜಾತಿ, ಮತ, ಪಥ, ಪಂಗಡಗಳನ್ನು ನೋಡದೆ ನನ್ನ ಭಾರತ ಮಾತೆಯ ಮಕ್ಕಳು ಅನ್ನುವಂತ ಪ್ರಜ್ಞೆಯೊಂದಿಗೆ ಪ್ರೀತಿಸುವುದು ಅದು ರಾಷ್ಟ್ರ ಪ್ರೇಮ, ಅದು ದೇಶ ಪ್ರೇಮ. ಈ ದೇಶ ಪ್ರೇಮ ಬಂದಾಗ ಮಾತ್ರ ನಮ್ಮ ಭಾರತ ಶಕ್ತವಾದ ಬಲಿಷ್ಠವಾದ ಒಂದು ರಾಷ್ಟ್ರೀಯವಾಗಿ ಮುಂದುವರಿಯಲಿಕ್ಕೆ ಸಾಧ್ಯವಾಗ್ತದೆ ಹೇಳುವುದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕ ಬಯಸ್ತೇನೆ. ನನ್ನ ಪ್ರೀತಿಯ ಸಹೋದರರೇ, ಬದರ್ ಬಗ್ಗೆ ನಾನು ಹೇಳಿದೆ. ಇಸ್ಲಾಮಿನ ಮೊದಲ ಯುದ್ಧ ಅಂದಿರುವ ಬದರ್. ಮಕ್ಕಾದಲ್ಲಿ ಬದುಕಲಿಕ್ಕೆ ಸಾಧ್ಯವಾಗದ ಮದಿಯಕ್ಕೆ ಹೋದರು. ಅಲ್ಲಿ ಭಯೋತ್ಪಾದನೆ ಚಟುವಟಿಕೆಯನ್ನು ಮಾಡಿಲ್ಲ, ಬದಲು ಸುರಕ್ಷಿತವಾದ ಒಂದು ಜಾಗ ಅಂತ ಹೇಳಿ ಮದೀನಕ್ಕೆ ಹೋಗ್ತಾರೆ. ಅಲ್ಲಿಗೂ ಮಕ್ಕಾದ ಜನರು ಶತ್ರುಗಳು ಬರ್ತಾರೆ, ಯುದ್ಧ ಮಾಡ್ಲಿಕ್ಕೆ ಹೊರಡ್ತಾರೆ. ಅವರು ಹೊರಟು
ಮರ್ಹಬಂ ಬಿಲ್ ಖಾಯಿಲಿ ಅದಲ ಹೇಳ್ತಾ ಬಂದಿದ್ದೇವೆ. ಬದರ್ನಲ್ಲಿ ಶತ್ರುಗಳು ಹೊರಟು 350 ಕಿಲೋಮೀಟರ್ ದಾಟಿದ ನಂತರವೇ ಮುಸಲ್ಮಾನರು ಯುದ್ಧಕ್ಕೆ ಹೊರಟರು. ಅಂದ್ರೆ ಯಾವತ್ತು ಯುದ್ಧ ಎನ್ನುವುದು ನಮ್ಮ ಮೊದಲ ಆಯ್ಕೆ ಅಲ್ಲ. ಭಾರತ ಕೂಡ ಅದನ್ನು ಇವತ್ತು ಹೇಳ್ತಾ ಇದೆ. ನಾವಾಗಿ ಯಾವತ್ತು ಯುದ್ಧಕ್ಕೆ ಹೋಗುವುದಿಲ್ಲ, ನಾವು ಶಾಂತಿಗೆ ಬದ್ಧ, ಅಗತ್ಯ ಬಂದರೆ ಸಂಘರ್ಷಕ್ಕೂ ಸಿದ್ಧ. ಆದ್ರಿಂದ ನಾವು ಈ ಸಂದರ್ಭದಲ್ಲಿ ನಾನಿಲ್ಲಿ ಹೇಳಬೇಕಾದ ಒಂದು ವಿಚಾರ, ಭಾರತ ಮತ್ತು ಪಾಕಿಸ್ತಾನ ವಿಷಯ ಬಂದಾಗ ಯಾವತ್ತು ನಾವು ಪಾಕಿಸ್ತಾನ ನಮ್ಮ ಶತ್ರುವಾಗಿ ನಾವು ಅದನ್ನು ಕಾಣ್ತೇವೆ. ಆದ್ದರಿಂದಲೇ ಪಾಕಿಸ್ತಾನದ ವಿರುದ್ಧ ನಡೆದ ಮೊತ್ತ ಮೊದಲ ಯುದ್ಧದಲ್ಲಿ ಮೊತ್ತ ಮೊದಲು ಜೀವ ಕೊಟ್ಟವರು ಯಾರು ಅಂತ ಕೇಳಿದ್ರೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಅಬ್ದುಲ್ ಹಮೀದ್ ಎನ್ನುವಂತಹ ಒಬ್ಬ ಹವಾಲ್ದಾರ್ ಅಬ್ದುಲ್ ಹಮೀದ್ ಆಗಿದ್ದರು. ಇವತ್ತು ಮೊನ್ನೆ ನೀವು ನೋಡಿರಬೇಕು, ಮೊನ್ನೆ ಕೂಡ ಹಲವಾರು ಪರಮವೀರ ಚಕ್ರ ಪುರಸ್ಕೃತರಾದ ಅಬ್ದುಲ್ ಹಮೀದ್ ಹಾಗೆ ಹಲವಾರು ಮಂದಿ ಮೊನ್ನೆ ಕೂಡ ಜೀವವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಮೊಹಮ್ಮದ್ ಇಮ್ತಿಯಾಜ್ ಹೇಳುವ ಒಬ್ಬ ಅಧಿಕಾರಿ ಪಾಕಿಸ್ತಾನಿಗಳು ಕೊಂದರು. ಆದ್ರಿಂದ ಶತ್ರುಗಳ ಬಾಂಬಿಗೆ ಯಾರು ಬಲಿಯಾಗ್ತಾರೆ ಅಂತ ಹೇಳಿಕ್ಕೆ ಸಾಧ್ಯ ಆಗುದಿಲ್ಲ. ಅಲ್ಲಿ ಜಾತಿ ಮತ ನೋಡುವುದಿಲ್ಲ. ಹಾಗಾಗಿ ನಾವು ಕೂಡ ಜಾತಿ ಮತದ ಭೇದಗಳನ್ನೆಲ್ಲ ಬದಿಗಿಟ್ಟು ನಮ್ಮ ರಾಷ್ಟ್ರಕ್ಕೆ ಬೇಕಾಗಿ ಹೋರಾಡಲಿಕ್ಕೆ ನಾವು ಸಿದ್ಧರಾಗಬೇಕು. ಇದಾಗಿರ್ಬೇಕು ಇವತ್ತಿನ ನಮ್ಮ ಪ್ರತಿಜ್ಞೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನೆನಪಿಸ್ತಾ ಬಹಳ ವಿಷಾದದ ಒಂದು ಮಾತನ್ನು ಹೇಳ್ತೇನೆ. ನಮ್ಮ ಮಾಧ್ಯಮ ಬಹಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ಮಾಧ್ಯಮಗಳು ಜಾತಿ ಮತದ ಹೆಸರಿನಲ್ಲಿ ಅತ್ಯಂತ ನಿಕೃಷ್ಟವಾದಂತಹ ಭೇದ ಭಾವಗಳನ್ನು ಮಾಡ್ತಾ ಇವೆ. ಅತ್ಯಂತ ಸುಳ್ಳು ಕಥೆಗಳನ್ನು ಅವರ ಕೆಲವು ಟಿವಿಗಳಲ್ಲಿ ಕಂಡ ದೃಶ್ಯಗಳನ್ನು ನೋಡಿದರೆ ಪಾಕಿಸ್ತಾನ ಇವತ್ತು ಹುಡಿ ಹುಡಿಯಾಗಿ ಭೂಮಿ ಮೇಲೆ ಅದರ ನಕಾಶೆ ಉಳಿತಿರಲಿಲ್ಲ. ಆ ರೀತಿಯಲ್ಲಿ ಕೊಟ್ಟಿದ್ದಾರೆ ಸುಳ್ಳುಗಳು. ಜಗತ್ತಿನ ಮುಂದೆ ಭಾರತದ ಮಾನವನ್ನು ಕೆಡಿಸುವಂತಹ ಕೆಲಸಗಳನ್ನು ಖಂಡಿತ ದಯವಿಟ್ಟು ಮಾಧ್ಯಮಗಳು ಮಾಡಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪ್ರಮುಖರಾದ ರಾಮ್ ಮನೋಹರ್ ಲೋಹಿಯಾ ಗೊತ್ತಿರಬೇಕು ನಿಮಗೆ. ಅವರ ಆತ್ಮಕಥೆಯಲ್ಲಿ ಒಂದು ಕಡೆ ಹೇಳ್ತಾರೆ, 1947 ಆಗಸ್ಟ್ 15ರ ಸಂದರ್ಭದಲ್ಲಿ ಭಾರತದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಜೋರಾಗ್ತದೆ. ಆಗ ನೌಕರಿ ನಮ್ಮ ಬಂಗಾಳಕ್ಕೆ ಹೋಗ್ತಾರೆ ಗಾಂಧಿ. ಅಲ್ಲಿ ಒಂದು ದಿನ ಒಂದು ಪೇಪರ್ ಅಲ್ಲಿ ನ್ಯೂಸ್ ಬರ್ತದೆ, ಮುಸಲ್ಮಾನರ ಮನೆಯಲ್ಲಿ 313 ಬಂದೂಕು ಪತ್ತೆ. 313 ಬಂದೂಕು ಪತ್ತೆ. ವಾಸ್ತವ ಏನು ಗೊತ್ತಾ, ಒಂದೇ ಒಂದು ಬಂದೂಕು ಪತ್ತೆ ಆದ್ದು. ಆ ಬಂದೂಕಿನ ಮೇಲೆ 313 ಅಂತ ಒಂದು ಪವಿತ್ರವಾದ ನಂಬರ್ ಅನ್ನು ಬರೆದಿತ್ತು ಅಷ್ಟೇ. ಅದನ್ನು 1947ರಲ್ಲಿ ಅವತ್ತೇ ಪೇಪರ್ಗಳು ಕೊಟ್ಟದ್ದು 313 ಬಂದೂಕು ಪತ್ತೆ ಅಂತ ಹೇಳಿ. ಆದರೆ ಇವತ್ತಿನ ಮಾಧ್ಯಮಗಳ ಅವಸ್ಥೆ ಹೇಗಿರ್ಬೋದು. ಆದ್ರಿಂದ ದಯವಿಟ್ಟು ಮಾಧ್ಯಮಗಳು ಜವಾಬ್ದಾರಿಯುತವಾಗಿ ನಮ್ಮ 4ನೇ ಅಂಗ ಎನ್ನುವಂತ ಪ್ರಜ್ಞೆಯೊಂದಿಗೆ ಪ್ರಜಾಪ್ರಭುತ್ವದ ಕಾವಲುದಾಯಿಗಳಾಗಿ ನೀವು ವರ್ತಿಸಬೇಕು ಹೊರತು ಬುದ್ಧಿ ಇಲ್ಲದ ಹಂದಿಗಳಾಗಿ ವಾಸ್ತವಗಳನ್ನು ಮುಚ್ಚಿದವರು ಆಗಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ನೆನಪಿಸ್ತಾ ನನ್ನ ಮಾತುಗಳಿಗೆ ಕೊನೆ ಹಾಡ್ತಾ ಇದ್ದೇನೆ. ಸೃಷ್ಟಿಕರ್ತನಾದ ಅಲ್ಲಾಹನೇ ನಾವೆಲ್ಲರೂ ಮನಸ್ಸಿಟ್ಟು ಪ್ರಾರ್ಥಿಸೋಣ. ಅಲ್ಲಾಹನೇ, ನಮ್ಮ ಪವಿತ್ರವಾದ ನಮ್ಮ ಭಾರತ ರಾಷ್ಟ್ರ ಆದ ನಬಿ ಅಲೈಹಿಸ್ಸಲಾಂ ಅವರಿಂದ ಹಿಡಿದು ಸಾವಿರಾರು ಸಜ್ಜನರ ಪಾದ ಸ್ಪರ್ಶದಿಂದ ಪುನೀತಗೊಂಡ ಪವಿತ್ರವಾದ ಭೂಮಿ ಸಯ್ಯಿದ ಮದನಿಯಂತಹ ಸಯ್ಯಿದನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪವಿತ್ರ ಸಾನ್ನಿಧ್ಯದಿಂದ ಮದೀನಾದಿಂದ ಅಜ್ಮೀರ್ ಖವಾಜಾರಿಂದ ಹಿಡಿದು ಸಯ್ಯಿದ ಮದನಿ ರಲಿಯಲ್ಲಾಹು ಅನ್ಹು ಅವರವರೆಗಿನ ಸಾವಿರಾರು ಔಲಿಯಾಗಳು ಬಂದ ನಾಡಿದು. ಅಲ್ಲಾಹನೇ, ಪವಿತ್ರವಾದ ಈ ನಾಡಿನಲ್ಲಿ ಇಷ್ಟು ವರ್ಷಗಳಿಂದ ನಾವು ಹಿಂದೂ ಮುಸಲ್ಮಾನರು, ಕ್ರೈಸ್ತರು, ಜೈನರು, ಸಿಖ್ಖರು ಎಲ್ಲರೂ ಬಹಳ ಪ್ರೀತಿ ವಿಶ್ವಾಸದಿಂದ ಬದುಕ್ತಾ ಇದ್ದೇವೆ. ಅಲ್ಲಾಹ್, ಈ ಶಾಂತಿಯನ್ನು, ಈ ಸೌಹಾರ್ದತೆಯನ್ನು ನಮಗೆ ನೀನು ಕಾಯಂಗೊಳಿಸು. ಅಲ್ಲಾಹ್, ಯಾರೆಲ್ಲ ಮುಸ್ಲಿಮರ ವಿರುದ್ಧ, ಯಾರೆಲ್ಲ ಹಿಂದೂಗಳ ವಿರುದ್ಧ, ಯಾರೆಲ್ಲ ಜಾತಿ ಮತಗಳ ಹೆಸರಿನಲ್ಲಿ ಪರಸ್ಪರ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೋ ಅವರಿಗೆಲ್ಲ ಒಳ್ಳೆಯ ಬುದ್ಧಿಯನ್ನು ಕೊಡು. ಅವರ ಮನಸ್ಸನ್ನು ಸಂಸ್ಕರಣೆ ಮಾಡಿ ಎಲ್ಲರಿಗೂ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಒಂದೇ ಅಪ್ಪ ಅಮ್ಮನ ಮಕ್ಕಳಾಗಿ ಬದುಕುವಂತ ಒಂದು ಪ್ರಜ್ಞೆಯನ್ನು ನೀನು ಒದಗಿಸುವಲ್ಲ. ನಮ್ಮ ರಾಷ್ಟ್ರದ ಸಂರಕ್ಷಣೆಗಾಗಿ ಹೋರಾಡುತ್ತಿರುವ ನಮ್ಮ ಯೋಧರನ್ನು ಸಂರಕ್ಷಣೆ ಮಾಡು. ಅಲ್ಲ, ಯಾರೆಲ್ಲ ಈ ರಾಷ್ಟ್ರದ ಪರವಾಗಿ ದುಡಿಯುತ್ತಾರೋ ಅವರೆಲ್ಲರಿಗೂ ನೀನು ಒಳಿತನ್ನು ಕೊಡು. ಅಲ್ಲ, ಯಾರೆಲ್ಲ ಈ ರಾಷ್ಟ್ರಕ್ಕೆ ವಿರುದ್ಧವಾಗಿ ಹೋರಾಟ ಮಾಡ್ತಾರೋ, ಕೆಲಸ ಮಾಡ್ತಾರೋ, ದೇಶದ್ರೋಹಿ ಚಟುವಟಿಕೆ ಮಾಡ್ತಾರೋ, ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿ, ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿ ಯಾರು ಏನು ಮಾಡಿದ್ರು ಅಲ್ಲ ಅವರಿಗೆ ನೀನು ಸರಿಯಾದ ಪಾಠವನ್ನು ಕಲಿಸು. ಅಲ್ಲ, ನಮ್ಮನ್ನು ಅತ್ಯಂತ ಸುಂದರವಾಗಿ ಈ ನಾಡಿನಲ್ಲಿ ಜೀವನಗೊಳಿಸಿ ಬದುಕಿಸಿ ಅತ್ಯಂತ ಸುಂದರವಾಗಿ ದಿನದೂಡಿ ಅತ್ಯಂತ ಸುಂದರವಾಗಿ
ಅಲ್ಲಾಹಿ ಈ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಮಗೆಲ್ಲರಿಗೂ ಅನುಗ್ರಹಿಸುನಾದ ಇದೇ ಮಣ್ಣಿನಲ್ಲಿ ಅತ್ಯಂತ ಸುಂದರವಾದ ಒಂದು ಒಂದು ಭಾವಿ ಜನಾಂಗವನ್ನು ಮುಂದುವರಿಸಿಗೆ ನಮಗೆ ಅನುಗ್ರಹಿಸು ಅಲ್ಲಾಹ್. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. والسلام عليكم ورحمة الله وبركاته. ಧನ್ಯವಾದಗಳು. ಧನ್ಯವಾದಗಳು. ಇಶಾ ನಮಾಜಿನ ಬಳಿಕ ನಮ್ಮ ಕಾರ್ಯಕ್ರಮವು ನಡೆಯಲಿದೆ. ಅಭಿನಂದಿಸ್ತಾ ಇದ್ದೇವೆ. ಮೊದಲ ಸದಸ್ಯ നടക്കുമ്പോൾ അസയ്യദ Thank you.